ನಿನ್ನೆ ಬುಧವಾರ ತೃಣಮೂಲ ಕಾಂಗ್ರೆಸ್ ನಾಯಕ ಶಹಜಾನ್ ಶೇಖ್ ಮನೆ ಮೇಲೆ 120 ಜನರ ಕೇಂದ್ರೀಯ ಪಡೆಗಳ ಸಿಬ್ಬಂದಿ ಜೊತೆ ಇಡಿ ದಾಳಿ ನಡೆಯಿತು. ತಲೆಮರೆಸಿಕೊಂಡಿರುವ ಶಹಜಾನ್ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆಯಿತು. ಇನ್ನು ಸುಬೋಧ್ ಚಕ್ರವರ್ತಿ, ಸುಜಿತ್ ಬೋಸ್, ಸುದೀಪ್ ಬಂದೋಪಾಧ್ಯಾಯ, ತಪಸ್ ಪಾಲ್, ಶೃಂಜಾಯ್ ಘೋಷ್, ಕುನಾಲ್ ಘೋಷ್, ಅರ್ಪಿತಾ ಘೋಷ್, ಶತಾಬ್ದಿ ರಾಯ್, ಸೌಗತಾ ರಾಯ್, ಮುಕುಲ್ ರಾಯ್, ಕಾಕೋಳಿ ಘೋಷ್, ಪ್ರಸನ್ನ ಬ್ಯಾನರ್ಜಿ, ಅಪೂರ್ವ ಪೋದ್ದಾರ್, ಮದನ್ ಮುಖರ್ಜಿ, ಸುಬ್ರತ್ ಮುಖರ್ಜಿ, ಸೋಮನ್ ಚಟರ್ಜಿ, ಶಂಪ್ರದ್ ಮುಖರ್ಜಿ ಇವೆಲ್ಲ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯದ ತನಿಖೆಗೆ ಒಳಗಾಗಿರುವ ಹಾಗೂ ಈಗಲೂ ಅದರ ನಿಗಾದಲ್ಲಿರುವಂತಹ ಟಿಎಂಸಿ ನಾಯಕರ ಪಟ್ಟಿ. ಅಂದಹಾಗೆ ಈ ಪಟ್ಟಿ ಪೂರ್ಣ ಅಲ್ಲ, ಇನ್ನೂ ಕೆಲವು ಹೆಸರುಗಳಿವೆ. ನಿನ್ನೆಯೇ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಜೊತೆಗೆ ಯಾವುದೇ ಸೀಟ್ ಹೊಂದಾಣಿಕೆ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬೆಳವಣಿಗೆಯನ್ನ ಈಗ ಯಾವ ರೀತಿಯಿಂದ ನೋಡಬೇಕು? ಇಂಡಿಯಾ ಮೈತ್ರಿಕೂಟ ಹೋರಾಟಕ್ಕೆ ಅಣಿಯಾಗುವ ಮೊದಲೇ ಛಿದ್ರವಾಗಿ ಹೋಗಲಿದೆಯಾ? ಈಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅಂಥ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇವೆ. ರಾಹುಲ್ ಗಾಂಧಿ ಬಿಜೆಪಿ ಹಾಗೂ ಮೋದಿ ಎದುರು ತೊಡೆ ತಟ್ಟಿ ನನ್ನನ್ನ ನೀವು ಹೆದರಿಸೋದಿಕ್ಕೆ ಅಸಾಧ್ಯ ಅಂತ ಘೋಷಿಸಿ ಬೀದಿಗಿಳಿದಿರುವಾಗಲೇ ಇಂಡಿಯಾ ಮೈತ್ರಿಕೂಟವನ್ನ ಮುಗಿಸಿಬಿಡುವಂತಹ ಪ್ಲಾನ್ ಒಂದು ಸದ್ದಿಲ್ಲದೆ ಜಾರಿಯಾಗ್ತಾ ಇದೆಯಾ? ಮಣಿಪುರ, ಅಸ್ಸಾಂಗಳಲ್ಲಿ ಭಾರಿ ಸುದ್ದಿಯಾಗಿರುವ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಪಶ್ಚಿಮ ಬಂಗಾಳ ಪ್ರವೇಶಿಸುವ ಒಂದೇ ದಿನ ಮೊದಲು ಅಲ್ಲಿ ಮಮತಾ ಅವರ ಜೊತೆ ಹೆಜ್ಜೆ ಹಾಕದಂತೆ ತಡೆಯುವಂತಹ ಷಡ್ಯಂತ್ರವೊಂದು ನಡೀತಾ. ಇಂಡಿಯಾ ಮೈತ್ರಿ ಪಕ್ಷಗಳು ಗುರಿ ಇಟ್ಕೊಂಡಿರುವಂತೆ ಎಲ್ಲ ಕಡೆ ಸೀಟ್ ಹೊಂದಾಣಿಕೆ ಮಾಡಿಕೊಂಡು ಒಗ್ಗಟ್ಟಾಗಿ ಚುನಾವಣಾ ಅಖಾಡಕ್ಕೆ ಇಳಿದ್ರೆ ಬಿಜೆಪಿಗೆ ಭಾರಿ ನಷ್ಟ ಖಚಿತ. ಹಾಗಾಗಿ ಅದು ಆಗದಂತೆ ನೋಡ್ಕೊಳ್ಳುವಂತಹ ಒಂದೊಂದೇ ಕೆಲಸ ಶುರುವಾಗ್ಬಿಟ್ಟಿದೆಯಾ? ಪ್ರಾದೇಶಿಕ ಪಕ್ಷಗಳ ನಾಯಕರಂತೆ ಸಿಬಿಐ, ಇಡಿ ಇತ್ಯಾದಿಗಳಿಗೆ ಹೆದರೋದಿಲ್ಲ ಅಂತ ರಾಹುಲ್ ಗಾಂಧಿ ಈಗಾಗಲೇ ತೋರಿಸಿದ್ದಾರೆ. ಅವ್ರ ವಿರುದ್ಧ ದಾಳಿ ಹೆಚ್ಚಿದಷ್ಟು ಅವರು ಹೆಚ್ಚೆಚ್ಚು ಬಿಜೆಪಿ ವಿರುದ್ಧ ಅಗ್ರೆಸಿವ್ ಆಗ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಸಿಗಬಹುದಾದಂತಹ ಎಲ್ಲಾ ರಾಜಕೀಯ ಬೆಂಬಲವನ್ನ ಇಲ್ಲವಾಗಿಸುವಂತಹ ಆಟ ನಡೀತಿದೆಯಾ? ಪ್ರಮುಖ ಮೈತ್ರಿ ಪಕ್ಷ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಹಾಗೂ ಇನ್ನೊಂದು ಪಕ್ಷ ಆಪ್ ಕಾಂಗ್ರೆಸ್ ಜೊತೆ ಯಾವುದೇ ಸೀಟ್ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳೋ ಮೂಲಕ ಇಂಡಿಯಾ ಮೈತ್ರಿಗೆ ಯಾವ ಅರ್ಥವೂ ಇಲ್ಲ ಅಂತ ಸಾರ್ಬಿಟ್ಟಿವೆ. ಅಲ್ಲಿಗೆ ಇಂಡಿಯಾ ಮೈತ್ರಿಕೂಟದ ಮುಂದಿನ ಹಾದಿ ಇನ್ನಷ್ಟು ದುರ್ಗಮವಾಗಿದೆ. ಅಥವಾ ಅಂಥದೊಂದು ಕನಸೆ ಭಗ್ನವಾಗಲಿದೆಯಾ ಅನ್ನುವಂತಹ ಅನುಮಾನಗಳು ಎದ್ದಿವೆ. ರಾಮ ಮಂದಿರದ ಹೆಸರಲ್ಲಿ ಹೊಸ ಉತ್ಸಾಹದೊಂದಿಗೆ ಬಿಜೆಪಿ ಮುನ್ನುಗ್ತಾ ಇರುವಾಗ ಇಂಡಿಯಾ ಕೂಟದ ಈ ಗೊಂದಲ ಅದಕ್ಕೆ ಎಷ್ಟು ದುಬಾರಿ ಆಗಲಿದೆ. ಅತ್ತ ನಿತೀಶ್ ಕುಮಾರ್ ಕೂಡ ನಿಗೂಢ ಹೇಳಿಕೆಗಳ ಮೂಲಕ ಇಕ್ಕಟ್ಟನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಹೀಗಾದ್ರೆ ಈ ಮೈತ್ರಿಕೂಟದ ಭವಿಷ್ಯ ಏನು? ಮಹಾರಾಷ್ಟ್ರ ಹಾಗೂ ಕೇರಳದಲ್ಲಿ ಸೀಟ್ ಹೊಂದಾಣಿಕೆ ಆಗಲಿದೆಯಾ ಅಥವಾ ಅಲ್ಲೂ ಕೂಡ ಮುಗ್ಗರಿಸಲಿದೆಯಾ ಈ ಮೈತ್ರಿ? ಚುನಾವಣೆಗೆ ಮೊದಲೇ ಈ ಇಂಡಿಯಾ ಮೈತ್ರಿಕೂಟ ಅಂತ್ಯವಾಗಲಿದೆಯಾ? ಬಿಜೆಪಿ ಹಾಗೂ ಮೋದಿಯನ್ನ ಸೋಲಿಸೋ ಹಾದಿಯಲ್ಲಿನ ಈ ಮೈತ್ರಿಕೂಟದ ಕಥೆ ಇದೇನಾಗ್ತಾ ಇದೆ? ಇಲ್ಲಿ ತನಕವೂ ಒಂದು ಸಣ್ಣ ಅನುಮಾನ ಸುಳಿದಾಡ್ತಾ ಇದ್ದಿದ್ದು ಕಡೆಗೆ ನಿಜಾನೇ ಆಗ್ಬಿಟ್ಟಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮತ್ತು ತೃಣಮೂಲ ಕಾಂಗ್ರೆಸ್ ವರಿಷ್ಠೆ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ನೊಂದಿಗೆ ಯಾವುದೇ ಮಾತುಕತೆ ನಡೆಸೋದಿಲ್ಲ ಮತ್ತು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷ ರಾಜ್ಯದಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿದೆ ಅಂತ ಬುಧವಾರ ಘೋಷಣೆ ಮಾಡಿಬಿಟ್ಟಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಮೈತ್ರಿ ವಿಚಾರ ಕೂಡ ಚುನಾವಣೆಯ ನಂತರವೇ ನಿರ್ಧಾರವಾಗಲಿದೆ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ರಾಷ್ಟ್ರೀಯವಾಗಿ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ಚುನಾವಣೆಯ ನಂತರ ಯೋಚನೆ ಮಾಡ್ತೇವೆ. ನಮ್ಮದು ಜಾತ್ಯತೀತ ಪಕ್ಷ. ಬಿಜೆಪಿಯನ್ನ ಬಗ್ಗು ಬಡಿಯಲು ಏನ್ ಬೇಕು ಅದನ್ನ ನಾವು ಮಾಡ್ತೇವೆ. ಆದ್ರೆ ಸದ್ಯಕ್ಕೆ ಸೀಟು ಹಂಚಿಕೆ ಕುರಿತು ಯಾವುದೇ ಚರ್ಚೆಗಳಿಲ್ಲ ಅಂತ ಮಮತಾ ಈ ನಿರ್ಧಾರ ಅಚಲ ಅನ್ನೋ ಹಾಗೆ ಹೇಳಿದ್ದಾರೆ. ಅವರು ಕಾಂಗ್ರೆಸ್ ವಿರುದ್ಧ ಇಷ್ಟು ಸಿಟ್ಟು ತೋರಿಸೋದಿಕ್ಕೆ ಅವರ ಮಾತುಗಳಲ್ಲಿಯೇ ವ್ಯಕ್ತವಾಗಿರುವಂತೆ 2 ಕಾರಣಗಳಿವೆ. ಮೊದಲನೇದಾಗಿ ರಾಜ್ಯದಲ್ಲಿ 2 ಲೋಕಸಭೆ ಸ್ಥಾನಗಳ ಪ್ರಸ್ತಾಪವನ್ನ ಕಾಂಗ್ರೆಸ್ ನಿರಾಕರಿಸಿದೆ ಅನ್ನೋದು. ನನ್ನ ಆರಂಭಿಕ ಪ್ರಸ್ತಾಪವನ್ನ ಕಾಂಗ್ರೆಸ್ ಈಗಾಗಲೇ ತಿರಸ್ಕಾರ ಮಾಡಿದೆ. ಹೀಗಾಗಿ ಬಂಗಾಳದಲ್ಲಿ ಏಕಾಂಗಿಯಾಗಿ ಹೋರಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ. ಇನ್ನು ಎರಡನೇದಾಗಿ ಮೈತ್ರಿಕೂಟದ ಭಾಗವಾಗಿರುವ ಟಿಎಂಸಿ ಜೊತೆ ಕಾಂಗ್ರೆಸ್ನ ಸಂವಹನ ಸರಿ ಇಲ್ಲ ಅನ್ನುವಂಥ ತಕರಾರು ಅವರದು. ನಾವು ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದ್ದೀವಿ, ಅವರಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ, ಸೌಜನ್ಯಕ್ಕಾದ್ರೂ ಒಮ್ಮೆಯಾದ್ರೂ ನಮಗೆ ತಿಳಿಸಿಲ್ಲ ಅಂತ ಮಮತಾ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಗಾಳಕ್ಕೆ ಸಂಬಂಧಿಸಿದಂತೆ ನನಗೆ ಕಾಂಗ್ರೆಸ್ ಜೊತೆ ಯಾವುದೇ ಸಂಬಂಧ ಇಲ್ಲ ಅಂತ ಕಡ್ಡಿ ತುಂಡು ಮಾಡದಂತೆ ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಮಮತಾ. ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ವಿರುದ್ಧದ ಸಿಟ್ಟು ಕೂಡ ಮಮತಾ ಇಷ್ಟು ಕಠೋರವಾಗಿರಲು ಕಾರಣವಾಗಿರಬಹುದಾದಂತಹ ಸಾಧ್ಯತೆಗಳಿವೆ. ಅವರು ಟಿಎಂಸಿ ವಿರುದ್ಧ ಮತ್ತು ಮಮತಾ ವಿರುದ್ಧ ಆಕ್ರಮಣಕಾರಿ ಹೇಳಿಕೆ ನೀಡೋದು ನಡೆದೇ ಬಂದಿದೆ.
ಹೇಗೆ ಹೋರಾಡಿ ಗೆಲ್ಲಬೇಕು ಅಂತ ಗೊತ್ತಿದೆ. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಗೊತ್ತಿಲ್ಲದ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅವರು ಮೊನ್ನೆನೇ ವಾಗ್ದಾಳಿ ನಡೆಸಿದ್ರು. ಮಾತುಗಳು ಹೀಗೆ ಹಳಿ ತಪ್ತಾ ಈಗ ಅದು ಎಲ್ಲಿಗೋ ಮುಟ್ಟುವ ಹಾಗಾಗಿದೆ. ಸೀಟ್ ಹಂಚಿಕೆ ಮಾತುಕತೆಗಳು ಸುಗಮವಾಗಿ ಸಾಗಬಹುದಾಗಿದ್ದಂತಹ ಹೊತ್ತಲ್ಲಿ ಇಂಥ ಹೇಳಿಕೆಗಳು, ಟೀಕೆಗಳು ಹಾನಿ ತರ್ತಾ ಇವೆ. ಇಂಡಿಯಾ ಮೈತ್ರಿ ಕೇವಲ ಒಂದು ಪಕ್ಷವನ್ನ ಒಳಗೊಂಡಿಲ್ಲ, ಪ್ರಾದೇಶಿಕ ಪಕ್ಷಗಳು ಕೂಡ ಇವೆ. ಕಾಂಗ್ರೆಸ್ 300 ಸ್ಥಾನಗಳಲ್ಲಿ ಸ್ಪರ್ಧಿಸಬಹುದು ಮತ್ತು ಉಳಿದ ಕ್ಷೇತ್ರಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ಪರ್ಧೆ ಮಾಡಲಿವೆ ಅಂತ ನಾವು ಹೇಳಿದ್ದೇವೆ. ಅಲ್ಲಿ ಕಾಂಗ್ರೆಸ್ ಹಸ್ತಕ್ಷೇಪ ಮಾಡಬಾರ್ದು, ಆದ್ರೆ ಅದು ಸಂಭವಿಸಿದಲ್ಲಿ ಏನ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅಂತ ತೀಕ್ಷ್ಣವಾಗಿಯೇ ಮಮತಾ ಹೇಳಿದ್ದಾರೆ. ಒಂದು ಕಡೆ ಮಮತಾ ಅವರು ಹೀಗೆ ಹೊಡೆತ ಕೊಟ್ರೆ, ಇನ್ನೊಂದು ಕಡೆಯಿಂದ ನಿನ್ನೆನೆ ಆಮ್ ಆದ್ಮಿ ಪಕ್ಷ ಕೂಡ ಕಾಂಗ್ರೆಸ್ ಅನ್ನ ಕಂಗಾಲಾಗಿಸಿದೆ. ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಘೋಷಿಸಿದ ಬೆನ್ನಲ್ಲೇ ಪಂಜಾಬ್ನಲ್ಲೂ ಕಾಂಗ್ರೆಸ್ ಜೊತೆ ಎಎಪಿ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಪಂಜಾಬ್ ಸಿಎಂ ಭಗವಂತ್ ಮಾನ್ ಹೇಳಿದ್ದಾರೆ. ದೆಹಲಿ, ಪಂಜಾಬ್, ಹರಿಯಾಣ, ಗೋವಾ ಮತ್ತು ಗುಜರಾತ್ನಲ್ಲಿ ಸೀಟ್ ಹಂಚಿಕೆ ವಿಚಾರ ಕಾಂಗ್ರೆಸ್ ಮತ್ತು ಎಎಪಿ ನಡುವೆ ನಡೆದಿರುವಾಗಲೇ ಸಿಎಂ ಮಾನ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಈ ಬೆಳವಣಿಗೆ ಈಗ ಕಾಂಗ್ರೆಸ್ ಎದುರಿನ ಬಿಕ್ಕಟ್ಟು ಮಾತ್ರ ಆಗದೆ ಇಡೀ ಇಂಡಿಯಾ ಮೈತ್ರಿಕೂಟದ ಭವಿಷ್ಯದ ಪ್ರಶ್ನೆಯನ್ನ ಸಂದಿಗ್ಧಕ್ಕೆ ತೆಗೆದುಕೊಂಡು ಹೋಗಿದೆ. ಮಮತಾ ಬ್ಯಾನರ್ಜಿ ಅವರ ನಿರ್ಧಾರ ಅಂತೂ ಮೈತ್ರಿಕೂಟದ ಪಕ್ಷಗಳನ್ನ ಕಂಗಾಲಾಗಿಸಿದೆ. ಈ ನಡುವೆ ಅವರ ಇಂಥದೊಂದು ನಡೆ ಅನಿರೀಕ್ಷಿತ ಏನಲ್ಲ ಅಂತ ಕೆಲವರು ಹೇಳಿದ್ದಾರೆ. ಹೀಗೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದ್ದಿದ್ದಾಗಿ ಶಿವಸೇನೆ ಅಂದ್ರೆ ಯುಬಿಟಿ ಮೂಲಗಳು ಹೇಳಿವೆ. ಇಂಥದೊಂದು ಬೆಳವಣಿಗೆ ಸುಳಿವಿತ್ತು. ಮಮತಾ ಅವರು ಕಾಂಗ್ರೆಸ್ ಜೊತೆ ಹೋಗುವಂತ ಸಾಧ್ಯತೆ ಕಡಿಮೆ ಅಂತ ಯುಬಿಟಿ ಮೂಲಗಳು ಹೇಳಿರುವಂತಹ ವರದಿಗಳಿವೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ದೊಡ್ಡ ಪಕ್ಷ, ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಯಾವಾಗಲೂ ಅದರ ವಿರುದ್ಧನೇ ಹೋರಾಡ್ತಾ ಬಂದಿವೆ. ಹೀಗಿರುವಾಗ ಟಿಎಂಸಿ ಜೊತೆ ಸೀಟ್ ಹಂಚಿಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಶಿವಸೇನೆಯ ಯುಬಿಟಿ ಪಕ್ಷದ ಆದಿತ್ಯ ಠಾಕ್ರೆ ಹೇಳಿದ್ದಾರೆ. ಆದ್ರೂ ಈ ಬಿಕ್ಕಟ್ಟು ಬಗೆಹರಿಬಹುದು ಅನ್ನುವಂತಹ ವಿಶ್ವಾಸನೂ ವ್ಯಕ್ತವಾಗಿದೆ. ಮಮತಾ ಅವರು ಮೈತ್ರಿಯಿಂದ ಹೊರ ಹೋಗೋದ್ರ ಬಗೆಗಿನ ಊಹಾಪೋಹಗಳನ್ನ ಎನ್ಸಿಪಿ ಕಾರ್ಯಾಧ್ಯಕ್ಷೆ ಸುಪ್ರಿಯಾ ಸುಳೆ ತಳ್ಳಿ ಹಾಕಿದ್ದಾರೆ. ಅವರು ನಮ್ಮ ದೀದಿ ಮತ್ತು ನಾವು ಅವರನ್ನ ಪ್ರೀತಿಸ್ತೇವೆ, ಗೌರವಿಸ್ತೇವೆ. ಮೈತ್ರಿ ಒಗ್ಗಟ್ಟಾಗಿದೆ ಮತ್ತು ನಾವೆಲ್ಲರೂ ಒಟ್ಟಾಗಿ ಹೋರಾಡ್ತೇವೆ ಅಂತ ಸುಪ್ರಿಯಾ ಹೇಳಿದ್ದಾರೆ. ಇದೇ ತರದ ವಿಶ್ವಾಸವನ್ನ ಆರ್ಜೆಡಿ ಸಂಸದ ಮನೋಜ್ ಝಾ ಕೂಡ ವ್ಯಕ್ತಪಡಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಹೇಳಿಕೆ ನಿರ್ದಿಷ್ಟ ಸಂದರ್ಭದಲ್ಲಿ ಹೊರಬಂದಿದ್ದಾಗಿರಬಹುದು. ದಯವಿಟ್ಟು ತಾಳ್ಮೆಯಿಂದ ಇರಿ, ಸ್ವಲ್ಪ ಸಮಯ ಕಾಯಿರಿ. ಸಂಘರ್ಷ ಉಂಟಾದ್ರೆ ಮೈತ್ರಿಕೂಟದ ನಾಯಕರು ಪರಿಹರಿಸ್ತಾರೆ ಅಂತ ಝಾ ಹೇಳಿದ್ದಾರೆ. ಹಾಗಂತ ಆರ್ಜೆಡಿ ಕೂಡ ಕಾಂಗ್ರೆಸ್ ಜೊತೆ ಸೌಹಾರ್ದದಿಂದ ಇದೆ ಅಂತಾನೂ ಅಲ್ಲ. ಇನ್ನು ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ಯಾವಾಗ ಹೇಗೆ ತಿರುಗ್ತಾರೋ ಅನ್ನುವಂಥ ಆತಂಕ ಕೂಡ ಇಲ್ಲದೇ ಇಲ್ಲ. ಮಮತಾ ಬ್ಯಾನರ್ಜಿ ಮತ್ತು ಅವ್ರ ಪಕ್ಷ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಭಾಗವಾಗಿದೆ. ಅವರು ನಮ್ಮೊಂದಿಗಿದ್ದಾರೆ. ಅವರು ಆ ಹೇಳಿಕೆ ನೀಡಿದ್ರೆ ಅದು ತಂತ್ರದ ಭಾಗ ಆಗಿರಬಹುದು. ಮೈತ್ರಿಕೂಟದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಾವು ಬಿಜೆಪಿ ವಿರುದ್ಧ ಬಲವಾಗಿ ಹೋರಾಡ್ತಾ ಇದ್ದೇವೆ ಅಂತ ಎನ್ಸಿಪಿ ಅಂದ್ರೆ ಶರದ್ ಪವಾರ್ ಬಣದ ವಕ್ತಾರ ಕ್ಲೈಡ್ ಕ್ರಾಸ್ಟೋ ಹೇಳಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ನಾಯಕ ಜೈರಾಮ್ ರಮೇಶ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಮಮತಾ ಬ್ಯಾನರ್ಜಿ ಅವರಿಲ್ಲದೆ ಇಂಡಿಯಾ ಮೈತ್ರಿಕೂಟದ ಅಸ್ತಿತ್ವವನ್ನು ಕಲ್ಪಿಸಿಕೊಳ್ಳೋದಿಕ್ಕೂ ಸಾಧ್ಯ ಇಲ್ಲ. ಅವರನ್ನ ಬಿಟ್ಟು ಇಂಡಿಯಾ ಮೈತ್ರಿಕೂಟ ಇಲ್ಲ. ಮಾತುಕತೆಗಳು ಫಲಪ್ರದವಾಗಲಿವೆ ಮತ್ತು ಮೈತ್ರಿಕೂಟ ಬಂಗಾಳದಲ್ಲಿ ಒಗ್ಗಟ್ಟಿನಿಂದ ಹೋರಾಡುತ್ತೆ ಅಂತ ಅವ್ರು ಹೇಳಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯನ್ನ ಸೋಲಿಸೋದು ಪ್ರಾಥಮಿಕ ಗುರಿ. ಅದೇ ಉದ್ದೇಶದೊಂದಿಗೆ ಮೈತ್ರಿ ರಾಜ್ಯವನ್ನು ಪ್ರವೇಶಿಸಲಿದೆ ಅಂತ ಅವರು ಒತ್ತಿ ಹೇಳಿದ್ದಾರೆ. ಆದರೆ ಪಂಜಾಬ್ನಲ್ಲಿಯೂ ಸಿಎಂ ಮತ್ತು ಎಎಪಿ ನಾಯಕ ಭಗವಂತ್ ಮಾನ್ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯನ್ನ ತಳ್ಳಿ ಹಾಕಿರೋದು ಇಂಡಿಯಾ ಮೈತ್ರಿಕೂಟದ ಬಿಕ್ಕಟ್ಟುಗಳು ಹೆಚ್ಚಾಗ್ತಾನೆ ಇರುವಂತಹ ಸೂಚನೆಯನ್ನ ಬಹಿರಂಗಗೊಳಿಸಿದೆ. ಎಎಪಿಗೂ ಕಾಂಗ್ರೆಸ್ಗೂ ಯಾವುದೇ ಸಂಬಂಧ ಇಲ್ಲ. ರಾಜ್ಯದ ಎಲ್ಲ 13 ಲೋಕಸಭಾ ಸ್ಥಾನಗಳಿಗೂ ಎಎಪಿ ಸ್ವಂತವಾಗಿ ಸ್ಪರ್ಧಿಸಿ ಎಲ್ಲಾ ಸ್ಥಾನಗಳನ್ನ ಗೆಲ್ಲೋದಾಗಿ ಮಾನ್ ಹೇಳಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿಯೂ ಕಾಂಗ್ರೆಸ್ ಸ್ಥಿತಿ ಸುಲಭದಾಗಿ ಕಾಣಿಸೋದಿಲ್ಲ. ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು ಎನ್ಸಿಪಿ ಜೊತೆಗಿನ ಸೀಟ್ ಹಂಚಿಕೆ ವಿಚಾರ ಯಾವ ತಿರುವನ್ನು ಪಡೆದುಕೊಳ್ಳಲಿದೆ ಅನ್ನೋದು ಅಸ್ಪಷ್ಟ. ಈಗೇನೋ ಎಲ್ಲವೂ ಸರಿ ಇದೆ ಅನ್ನುವಂತೆಯೇ ಕಾಣಿಸ್ತಾ ಇದ್ರು ಸೀಟ್ ಹಂಚಿಕೆ ಚರ್ಚೆ ಹೊತ್ತಲ್ಲಿ ಒಮ್ಮತಕ್ಕೆ ಬರಲಾಗದಿದ್ರೆ ಬಿಕ್ಕಟ್ಟೆ ಎದುರಾಗತ್ತೆ. ಕೇರಳದಲ್ಲಿಯೂ ಕೂಡ ದೊಡ್ಡ ಬಿಕ್ಕಟ್ಟೆ ಇದೆ. ಅಲ್ಲಿ ಎಡಪಕ್ಷಗಳು ರಾಹುಲ್ ಗಾಂಧಿ ಕೇರಳದಲ್ಲಿ ಸ್ಪರ್ಧೆ ಮಾಡೋದೇ ಬೇಡ ಅಂತ ಹೇಳ್ತಿದ್ದಾರೆ. ಅಲ್ಲಿನ ಕಾಂಗ್ರೆಸ್ಸಿಗರು ಎಡಪಕ್ಷಗಳ ಜೊತೆಗೆ ಯಾವುದೇ ಹೊಂದಾಣಿಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಘೋಷಣೆಯ ಬೆನ್ನಲ್ಲೇ ಅಲ್ಲಿನ ಕಾಂಗ್ರೆಸ್ ನಾಯಕತ್ವ ಅವರ ವಿರುದ್ಧ ತೀವ್ರ ಸ್ವರೂಪದಲ್ಲಿ ಹರಿಹಾಯ್ದಿದೆ. ಅವರು ಪರೋಕ್ಷವಾಗಿ ಬಿಜೆಪಿಗೆ ಸಹಾಯ ಮಾಡ್ತಾ ಇದ್ದಾರೆ, ಬಿಜೆಪಿಯೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಈ ಬಗ್ಗೆ ನಮಗೆ ಈಗಾಗಲೇ ಮಾಹಿತಿ ಬಂದಿದೆ ಅಂತೆಲ್ಲ ಕಾಂಗ್ರೆಸ್ ನಾಯಕಿ ದೀಪ್ ದಾಸ್ ಮುನ್ಷಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಂಥ ಎಲ್ಲ ಹೇಳಿಕೆಗಳು ಬಿಕ್ಕಟ್ಟನ್ನ ಶಮನಗೊಳಿಸೋ ಬದಲಿಗೆ ಮೈತ್ರಿಕೂಟದ ದಾರಿಯನ್ನೇ ದಿಕ್ಕು ತಪ್ಪಿಸಿ ಬಿಡುತ್ತವೆ ಅನ್ನುವಂಥ ಅನುಮಾನ ಹೇಳುತ್ತೆ. ಅಂತಿಮವಾಗಿ
ಇದು ನಗೆ ಪಾಟ್ಲಿಗೀಡಾಗುವ ಹಂತವನ್ನ ಮುಟ್ಟಿದ್ರೆ ಅದರಿಂದ ಕಾಂಗ್ರೆಸ್ಗೂ ಅಥವಾ ಮತ್ತಿತರ ವಿಪಕ್ಷಗಳಿಗೂ ಹಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜಾಸತ್ತತೆಯನ್ನು ರಕ್ಷಿಸುವ ನಿಟ್ಟಿನ ಒಗ್ಗಟ್ಟು ಅನ್ನುವಂಥ ಇಂಡಿಯಾ ಮೈತ್ರಿಕೂಟದ ಪ್ರತಿಪಾದನೆಗೆ ಕಲ್ಲು ಬಿದ್ದಂತಾಗತ್ತೆ. ಅಲ್ಲಿಗೆ ಪ್ರಜಾಸತ್ತೆಯ ಮೇಲಿನ ದಾಳಿಯನ್ನ ತಡೆಯುವ, ಅದನ್ನು ಎದುರಿಸಿ ಮಣಿಸುವ ದೊಡ್ಡ ಕನಸು ಕೂಡ ಗುರಿ ಮುಟ್ಟುವ ಮೊದಲೇ ಭಗ್ನವಾಗುವಂಥ ಅಪಾಯನೂ ಕಾಣಿಸತೊಡಗಿದೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.